ಲಾರ್ಡ್ ಹಲ್ಲೆಲೂಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಈ ದಿವಸ ಈ ಸಮಯ ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ನನ್ನ ಸಹೋದರಿಯರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರು ಕೇಳಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಯಾಗಿ ಜೀವಿಸುವಂತೆ ಆಶೀರ್ವದಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವಂತಹ ನನ್ನ ಸಹೋದರಿಯರೇ, ನಿಮಗೆ ನನ್ನ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಯಾವುದೆಂದರೆ, ಸ್ತ್ರೀಯರೇ ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರ. ಸ್ತ್ರೀಯರೇ ಹೆಣ್ಣು ಮಕ್ಕಳ ಬಗ್ಗೆ ಎಚ್ಚರ. ಆದರೆ ಇದು ತಾಯಂದಿರಿಗೆ ಇವತ್ತಿನ ಸಂದೇಶ. ಆದರೆ ಹೆಣ್ಣು ಮಕ್ಕಳು ಯಾವ ರೀತಿ ಇರಬೇಕು, ಅವರನ್ನು ಯಾವ ರೀತಿ ನಡೆಸಿಕೊಳ್ಳಬೇಕು, ಇಲ್ಲದ್ರೆ ದೇವರ ದೃಷ್ಟಿಯಲ್ಲಿ ಯಾವ ರೀತಿ ಅವರು ಇರ್ತಾರೆ ಎಂಬುದಾಗಿ ಇದರ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಬಗ್ಗೆ ಹೋಗೋಣ. ಯಾಜಕಕಾಂಡ 19ನೇ ಅಧ್ಯಾಯ 29ನೇ ವಚನ. ಯಾಜಕಕಾಂಡ 19:29. ಮಗಳನ್ನು ಬಸವಿಬಿಟ್ಟು ಸೂಳೆಯನ್ನಾಗಿ ಮಾಡಬಾರದು, ಹಾಗೆ ಮಾಡಿದರೆ ಸೂಳೆಗಾರಿಕೆ ಪ್ರಬಲವಾಗಿ ದೇಶದಲ್ಲೆಲ್ಲ ತುಂಬಿಕೊಳ್ಳುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಅನೇಕರು ಏನ್ ಮಾಡ್ತಾರಂದ್ರೆ, ಎಲ್ಲರೂ ಇಲ್ಲ, ಎಲ್ಲೇ ಒಬ್ಬೊಬ್ರು ಆದ್ರೂ ಇದನ್ನು ಎಚ್ಚರಿಸ್ತಾ ಇರುವುದು. ಇವತ್ತು ತಾಯಂದಿರು ಕೂಡ ಅಂಥವರಾಗಿ ಇದನ್ನು ನಿನ್ನೆ ಸಂದೇಶದಲ್ಲಿ ಕೂಡ ದೇವರ ನಾಮದಲ್ಲಿ ನಾನು ತಿಳಿಸಿದ್ದೇನೆ. ಅದೇ ಮಾರ್ಗದಲ್ಲಿ ಕೆಲವು ತಾಯಿಯಂದರು ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸ್ತಾರೆ. ಹಾಗೆ ಆ ತಾಯಿ ಮಕ್ಕಳಿಂದಾಗಿ ಏನಾಗ್ತದೆ, ಆ ಊರು, ಆ ರಾಜ್ಯವು, ಆ ದೇಶವು ಇಡೀ ಸೂಳೆಗಾರಿಕೆಯಲ್ಲಿ ತುಂಬಿ ಹೋಗಿ ದೇವರಿಗೆ ಬಹಳ ಬೇಸರವನ್ನುಂಟು ಮಾಡಿ ಕಡೆಗೆ ಅಂತ ತಾಯಿ ಮಕ್ಕಳು ಎಲ್ಲ ಕಡೇ ದಿವಸದಲ್ಲಿ ಅವನ ಪ್ರಾಯ ಮುಗಿದ ಮೇಲೆಯೂ ಅಥವಾ ಅದಕ್ಕೆ ಮೊದಲು ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆದ್ರಿಂದ ತಾಯಂದಿರೊಂದು ವೇಳೆ ಅಂತ ಉಚ್ಚ ಬುದ್ಧಿಯಲ್ಲಿ ಇದ್ರೂ ಕೂಡ ಅದನ್ನ ಬಿಟ್ಟು ಮಕ್ಕಳನ್ನು ಕೂಡ ಕೆಟ್ಟು ಹೋಗ್ಲಿಕ್ಕೆ ಬಿಡಬಾರ್ದು. ಬಹಳ ದೇವರ ಶಾಪಕ್ಕೆ ಗುರಿಯಾಗ್ತಾರೆ ಅನೇಕರು. ಇವತ್ತಿನ ಈ ಒಂದು ವಿಚಾರಣೆಯನ್ನು ನೋಡುವಾಗ ಅದು ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ದೇವದಾಸಿಯರೆಂದು ಆ ತಂದೆ ತಾಯಂದಿರು ಏನ್ ಮಾಡ್ತಾರೆ, ಮಕ್ಕಳನ್ನ ಬಿಟ್ಟು ಬಿಡೋದು. ಆ ಕಡೆಗೆ ಅವರಿಗೆ ಒಂದು ಪ್ರತ್ಯೇಕವಾದಂತ ದೇವರು, ಅದು ಎಚ್ಚರಂಶ, ಎಲ್ಲಮ್ಮ, ಗಂಗಳಮ್ಮ, ಹುಳಿಗಮ್ಮ, ದುರ್ಗಮ್ಮ ಅಂತ ಹೇಳಿಕೊಂಡು ಅವರ ದೇವರುಗಳು ಅದುವೇ ಆಗಿದ್ದಾರೆ, ಅದರನ್ನೇ ಮಾಡೋರಾಗಿದ್ದಾರೆ. ಅವರು ಅದೇ ದೇವಸ್ಥಾನದಲ್ಲಿ ಇರೋರಾಗಿದ್ದಾರೆ. ಮಕ್ಕಳು ಪ್ರಾಯಕ್ಕೆ ಬಂದ ಮೇಲೆ ಮಕ್ಕಳನ್ನ ಬಿಟ್ಟು ಬಿಡೋದು. ಕಡೆಗೆ ಅವರಿಗೆ ಗಂಡಂದಿರಿಲ್ಲ, ಎಷ್ಟೋ ಮಕ್ಕಳನ್ನ ಪಡೆದಿದ್ದಾರೆ. ಈಗಲೂ ಅದೇ ರೀತಿ ಆಗ್ತಾ ಇದೆ. ಕಡೆಗೆ ಮಕ್ಕಳಿಗೆ ತಂದೆ ಯಾರೆಂದು ಕೇಳಿದರೆ ಮಕ್ಕಳಿಗೆ ಉತ್ತರವೇ ಇಲ್ಲ. ಕಾರಣ ತಾಯಂದಿರು ತಂದೆಯನ್ನು ಯಾರು ಅಂತ ತೋರಿಸಿಕೊಡ್ತಾರೆ. ಒಂದು ಮಕ್ಕಳನ್ನು ಶಾಲೆಗೆ ಸೇರಿಸಿದ್ದಾರೆ. ಹಾಗೆ ಸೇರಿಸಿದಾಗ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಅಂಥವ್ರೆಲ್ಲ ಮಕ್ಕಳಿಗೆ ತಂದೆ ಹೆಸರು ಹನುಮಂತ 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 ಅಂತ ಬರ್ಸಿಬಿಡ್ತಾರೆ ಅಲ್ಲಿ. ಇದು ಉತ್ತರ ಕರ್ನಾಟಕದಲ್ಲಿ ನಾನು ಬಹಳ ಪ್ರವಾಸ ಮಾಡಿದ್ದೇನೆ, ಬಹಳ ಕಡೆ ದೇವರ ಸುವಾರ್ತೆಯನ್ನು ಸಾರಿದ್ದೇನೆ. ದೇವರು ನನ್ನನ್ನು ಬಹಳ ಕಡೆ ಇಳಿಸಿದ್ದಾರೆ. ಆದ್ದರಿಂದ ನನಗೆ ಈ ವಿಷಯ ಗೊತ್ತು. ಸಹೋದರಿಯರೇ, ಯಾರ ಸರ್ಟಿಫಿಕೇಟ್ ಮಕ್ಕಳು ಕೂಡ ಕೇಳಿದ್ರು ಅಥವಾ ಮಕ್ಕಳ ಹತ್ರ ಕೇಳಿದ್ರು, ಹನುಮಂತ 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 ಯಾರು ಅಂತ ಹೇಳ್ತಾರೆ. ಎಷ್ಟೋ ಗಂಡಂದಿರು ಆ ಮಕ್ಕಳಿಗೆ, ಎಷ್ಟೋ ಅಪ್ಪಂದಿರು ಅಲ್ಲಿ ಗೊತ್ತಿರೋದಿಲ್ಲ. ಹೀಗೆ ಆಗಿ ಕಡೆಗೆ ಮಕ್ಕಳು ಕೂಡ ಅದೇ ಮಾರ್ಗದಲ್ಲಿ ಹೋಗಿ, ಅಂತೂ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಕಡಿಮೆ, ಉತ್ತರ ಕರ್ನಾಟಕದಲ್ಲಿ ಅಂತೂ ಬಹಳ ತುಂಬಿ ಹೋಗಿದ್ದಾರೆ ಇದರ ಬಗ್ಗೆ. ಅದು ವಿಶೇಷವಾಗಿ ಹುಬ್ಬಳ್ಳಿಯಿಂದ ಬೀದರ್ವರೆಗೆ ಪ್ರತ್ಯೇಕವಾಗಿದ್ದು ದೇವರಿಗೆ ಬಹಳ ಕೋಪ. ಅಂಥವರ ಮೇಲೆ ಅವರು ಇಡೀ ಊರನ್ನೇ ನಾಶ ಮಾಡ್ತಾ ಇದ್ದಾರೆ. ಅಂತ ಗಂಡಸರು ಕಡೆಗೆ ಅವರು ನಿಜವಾಗಿ ಮದುವೆಯಾಗಿ ಮಕ್ಕಳನ್ನ ಪಡೆದ ಹೆಂಡತಿ ಮಕ್ಕಳ ಕಣ್ಣೀರು ಇದು ಇಂಥ ತಾಯಿ ಮಕ್ಕಳ ಮೇಲೆ ಬರ್ತದೆ. ಅದರಿಂದ ಬಹಳ ಎಚ್ಚರವಾಗಿರಬೇಕು. ದಯವಿಟ್ಟು ಅಂತ ಬುದ್ಧಿದವರು ಬಿಟ್ಟು ಬಿಡಿ. ಮಕ್ಕಳನ್ನು ಕೂಡ ಮಾರ್ಗದಲ್ಲಿ ನಡೆಸುವುದು ಬೇಡ, ಶಾಪಗ್ರಸ್ತರಾಗುವುದು ಬೇಡ, ಸತ್ತ ಮೇಲೆ ನ್ಯಾಯ ತೀರ್ಪಿನ ದಿವಸ ಆತ್ಮ ನರಕಕ್ಕೆ ಹೋಗುವುದು ಕೂಡ ಬೇಡ. ದಯವಿಟ್ಟು ಬಿಟ್ಟು ದೇವರ ಒಂದಿಗೆ ಜೀವಿಸಿ ಆಶೀರ್ವಾದವನ್ನ ಪಡೆದುಕೊಳ್ಳಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಮುಂದಿನ ವಚನವನ್ನ ನೋಡೋಣ. ಧರ್ಮೋಪದೇಶಕಾಂಡ 23ನೇ ಅಧ್ಯಾಯ 17ನೇ ವಚನ. ಇಸ್ರಾಯೇಲರಲ್ಲಿ ಯಾವ ಸ್ತ್ರೀಯು ದೇವದಾಸಿಯಾಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ದೇವರು ಆದುಕೊಂಡವರಲ್ಲಿ ಯಾರು ದೇವದಾಸಿ ಅಂದರೆ ಈ ರೀತಿ ಸೋಳೆತನಕ್ಕೆ ಹೋಗಬಾರದು, ಅಂತವ್ರು ಆಗಬಾರದು. ದೇವರಿಂದ ಆದುಕೊಳ್ಳದವರಲ್ಲಿ ಬೇಡ. ಇವತ್ತು ನಾವು ಕೂಡ ಇವತ್ತು ಏನ್ ಮಾಡ್ತಾ ಇದ್ದೇವೆ, ನಾನು ಕೂಡ ದೇವರ ನಾಮದಲ್ಲಿ ತಿಳಿಸುವಂಥದ್ದು, ಯಾರಾದರೂ ದೇವರೊಂದಿಗೆ ಆಯ್ಕೆಯಾಗಿ ದೇವರೊಂದಿಗೆ ಜೀವಿಸಲು ಹೊರಟ ಮೇಲೆ ಇಂಥ ಕೆಲಸದಲ್ಲಿ ಯಾರಾದರೂ ಇರುವುದಾದರೆ ಖಂಡಿತವಾಗಿ ಅಂಥವರು ಬಿಡಬೇಕು. ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಬೇಕು. ಆದ್ರಿಂದ ಯಾರು ಆಗಬಾರದು. ಬಹಳ ಶಿಕ್ಷೆ. ಅದುವೇ ನಾವು ಹಿಂದಿನ ಸಂದೇಶದಲ್ಲಿ ಕೂಡ 10 ಆಜ್ಞೆಗಳಲ್ಲಿ ತಿಳಿದುಕೊಂಡಿದ್ದೇವೆ ವಿಚಾರದ ಬಗ್ಗೆ. ಒಂದೇ ದಿವಸ 24,000 ಜನಗಳು ಸತ್ತು ಹೋದರು. ಇದೇ ಕಾರಣದಿಂದ ಅದುವೇ ಆಗಿನ ಕಾಲದಲ್ಲಿ ಏಡ್ಸ್ ಆಗಿತ್ತು. ಹಾಗೆ ಇವತ್ತು ಕೂಡ ಅನೇಕರನ್ನು ನಾವು ಕಾಣ್ತಾ ಇದ್ದೇವೆ. ಅವರ ಯೌವನ ಪ್ರಾಯದಲ್ಲಿ ತಾಯಂದಿರು ಬೇಕಾದ ಆಟ ಆಡ್ತಾರೆ, ಮಕ್ಕಳು ಅದೇ ಮಾರ್ಗದಲ್ಲಿ ನಡೀತಾರೆ. ಕಡೆ ಕೆಲವು ತಾಯಂದಿರು ಅದೇ ಮಾರ್ಗದಲ್ಲಿ ನಡೆಸುವ ಹಣ ಸಂಪಾದನೆಯನ್ನ ಮಾಡಿಕೊಡ್ತಾರೆ, ಮಕ್ಕಳನ್ನು ಮದುವೆ ಮಾಡೋದಿಲ್ಲ. ಒಂದು ವೇಳೆ ಮದುವೆ ಆದ್ರೂ ಕೂಡ ಉಪವಾಸ ತಿರುಗಿ ತಾಯಿ ಮನೆಗೆ ಬರುವ ಹಾಗೆ ಮಾಡಿಕೊಳ್ತಾರೆ. ಬಹಳ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಇದು ಇವತ್ತು ನನ್ನ ಕಣ್ಣು ಮುಂದೆ ಇದೆ ನನ್ನ ಸಹೋದರಿಯರೇ, ಬಹಳ ಇವತ್ತು ಕೂಡ ನಡೀತಲೇ ಇದೆ. ಆದ್ದರಿಂದ ಹೇಳ್ತಾ ಇದ್ದೇನೆ, ದೇವರೊಂದಿಗೆ ಜೀವಿಸಲು ಹೊರಟವರು ಯಾರು ಈ ರೀತಿ ಆಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಬಹಳ ಶಿಕ್ಷೆಯನ್ನ ಅನುಭವಿಸಬೇಕಾಗ್ತದೆ. ಮುಂದಿನ ವಚನಕ್ಕೆ ಹೋಗೋಣ. 1 ಅರಸು 14ನೇ ಅಧ್ಯಾಯ 22 ಮತ್ತು 22ರಿಂದ 24. ಯಹೂದ್ಯರು ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಅವರು ತಮ್ಮ ಪಿತೃಗಳಿಗಿಂತಲೂ ದುಷ್ಟರಾಗಿ ಆತನನ್ನು ರೇಗಿಸಿದರು. ಪಿತೃಗಳಂತೆ ಅವರು ತಮಗೋಸ್ಕರ ಪೂಜಾ ಸ್ಥಳವನ್ನು ಏರ್ಪಡಿಸಿಕೊಂಡರು. ನೋಡಿ, ಇದು ಹೇಳಿದ್ದು ಯಹೂದ್ಯರು ಕೂಡ ಇಸ್ರೇಲ್ ಕುಲದಲ್ಲಿ 12 ಕುಲದಲ್ಲಿ ಇದು ಒಂದು ಕುಲ, ಯಹೂದ್ಯ ಕುಲ. ಅವರು ಕೂಡ ದೇವರ ಮಾರ್ಗದಲ್ಲಿ ನಡೆದೆ ಇಂಥ ವ್ಯಭಿಚಾರದಲ್ಲಿ ಮಾಡಿ ಅವರು ದ್ರೋಹಿಗಳಾದರು. ಅವರ ಪಿತೃಗಳು ಕೂಡ ದೇವರನ್ನ ಏನ್ ಮಾಡಿದ್ರು, ರೇಗಿಸಿದ್ರು. ಹಾಗೆ ಇವರು ಕೂಡ ರೇಗಿಸ್ತಾ ಇದ್ದಾರೆ. ಹಾಗೆ ಅವರು ಅವರಿಗೋಸ್ಕರ, ವ್ಯಭಿಚಾರಿಗಳಿಗೋಸ್ಕರ ಒಂದು ಪೂಜಾ ಸ್ಥಳವನ್ನ ಮಾಡಿಕೊಂಡರು. ಇವತ್ತು ಕೂಡ ಇದುವೇ ನಡೀತಾ ಇದೆ. ಅನೇಕ ವೇಶ್ಯರನ್ನ ನಾವು ನೋಡ್ತೇವೆ. ಅವರ ದೇವರೇ ಬೇರೆ, ಅವರ ಗುಡಿಯೇ ಬೇರೆ. ಅಲ್ಲಿಗೆ ಹೋಗಿ ಇವರು ಸೇರ್ತಾರೆ. ನಿಜವಾಗಿ ಸರ್ವ ಸೃಷ್ಟಿಕರ್ತನಾದಂತ ಆ ಭಗವಂತನು, ಪರಮಾತ್ಮನು, ಯೇಸು ಕ್ರಿಸ್ತನು, ಯೆಹೋವನು ಇವರಿಗೆ ಬೇಕಾಗಿಲ್ಲ. ಆ ನೀಚ ದೇವರುಗಳಿಗೆ ಹೋಗಿ ಅಲ್ಲೇ ಇವರು ಸಭೆ ಸೇರುವವರಾಗಿದ್ದಾರೆ. ಅಂತವರ ಸವಾಸ ಯಾವಾಗಲೂ ಇರಬಾರದು. ಈ ರೀತಿ ಇವತ್ತು ಕೂಡ ನಡೀತಲೇ ಇದೆ. ಪೂಜಾ ಏರ್ಪಡಿಸಿಕೊಂಡರು. ಪ್ರತಿಯೊಂದು ದಿನ್ನೆಯ ಮೇಲೆ ಚೆನ್ನಾಗಿ ಬೆಳೆದಿರುವ ಪ್ರತಿಯೊಂದು ಮರದ ಕೆಳಗೆಯೂ ಅಲ್ಲಿನ ಕಂಬಗಳನ್ನು, ಅಶೇರ ವಿಗ್ರಹ ಸ್ತಂಭಗಳನ್ನು ನಿಲ್ಲಿಸಿದರು. ನೋಡಿ, ಇವರು ಪ್ರತಿಯೊಂದು ಮರದ ಕೆಳಗೆ, ಗುಡಿ ಕೆಳಗೆ ಅಲ್ಲಿ ಒಂದು ಅವರ ದೇವರನ್ನ ಮಾಡಿಕೊಂಡು ನಿಲ್ಲಿಸಿ ಅಲ್ಲಿಗೆ ಏನ್ ಮಾಡ್ತಾರೆ, ಇವರು ಕುರಿ ಬೇಟೆ ಕಡೆಯವರಾಗಿದ್ದಾರೆ. ಆ ದೇವರಿಗೆ ಮೇಕೆ ಅಂದ್ರೆ ಆಡು ಬೇಟೆ ಕಡೆಯವರು ಆಗಿದ್ದಾರೆ. ಕೋಣಗಳನ್ನ ಬೇಟೆ ಕಡೆಯವರು ಕೂಡ ಆಗಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಆಗ್ಲೇ ಹೇಳಿದ ಹಾಗೆ, ಇವತ್ತು ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಕಡೆಗೆ ಇವತ್ತು ಕೂಡ ನಡೀತಾ ಇದ್ದಾರೆ, ಜಾಸ್ತಿ ಉತ್ತರ ಕರ್ನಾಟಕದಲ್ಲಿ. ಆದ್ರಿಂದ ಬಹಳ ಎಚ್ಚರ. ಅಂತ ನೀಚ ದೇವರನ್ನ, ಅಂತ ವ್ಯಭಿಚಾರಿಗಳನ್ನ, ಅಂತ ದೇವರುಗಳ ಸವಾಸವನ್ನ ಬಿಟ್ಟು ಸರ್ವ ಸೃಷ್ಟಿಕರ್ತನ ಅಂತ ಪರಿಶುದ್ಧನ ಆದಂತ ದೇವರ ಮಾತನ್ನ ಕೇಳಿ ಬಿಟ್ಟು ಆಶೀರ್ವಾದವನ್ನ ಹೊಂದಿಕೊಳ್ಳಿರಿ. ಇಲ್ಲದ್ರೆ ಬಹಳ ಶಿಕ್ಷೆಯನ್ನ ಅನುಭವಿಸಲೇ ಬೇಕಾಗುತ್ತದೆ. ಇದಲ್ಲದೆ ಅವರ ದೇಶದಲ್ಲಿ ವೇಶ್ಯಾವೃತ್ತಿಯನ್ನು ಅನುಸುತ್ತಿರುವ ದಾಸಿಯರು ಇದ್ದರು. ನೋಡಿ, ಅದಲ್ಲದೆ ಏನ್ ಮಾಡ್ತಾ ಇದ್ದಾರೆ ಅಲ್ಲಿ, ದೇವದಾಸರು ಅಂದ್ರೆ ಯಾರು ಇವರು ಖಂಡಿತವಾಗಿ ಮದುವೆಯಾಗಿ ಹೆಂಡತಿ ಮಕ್ಕಳು ಇದ್ದರೂ ಕೂಡ ಇಂಥವರ ಸವಾಸ ಮಾಡುವಂತ ಗಂಡಸರೇ ದೇವದಾಸರು, ದಾಸಿಯರು ಇದ್ದರು. ಆದರೆ 22ನೇ ವಚನದಲ್ಲಿ ನೋಡುವಾಗ ಅವರು ದೇವರ ದೃಷ್ಟಿಯಲ್ಲಿ ದ್ರೋಹಿಗಳಾದರು. ಕಡೆಗೆ ಬಹಳ ದೊಡ್ಡ ಕಾಯಿಲೆ, ಕಷ್ಟ, ಸಂಕಟ, ದುಃಖಗಳು ಇವತ್ತು ಕೂಡ ಯೌವನ ಪ್ರಾಯದಲ್ಲಿ ಆಡಿದವರು ಅದನ್ನ ಕಣ್ಣು ಮುಂದೆ ನಾನಾ ರೀತಿ ಕಾಯಿಲೆಯಲ್ಲಿ ನರಳಾಡ್ತಾ ಇದ್ದಾರೆ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ಹೀಗೆ ಇದರಲ್ಲಿ ಮತ್ತೆ 1 ಅರಸು 15, 12, 13, 15ನೇ ಅಧ್ಯಾಯ 12 ಮತ್ತು 13ನೇ ವಚನ. ದಾಸಿಯರನ್ನು ದೇಶದಿಂದ ಹೊರಡಿಸಿ ತನ್ನ ಹಿರಿಯರು ಮಾಡಿಸಿದ್ದ ವಿಗ್ರಹಗಳನ್ನೆಲ್ಲ ತೆಗೆದು ಹಾಕಿದರು. ನೋಡಿ, ಅಲ್ಲಿ ಅವರಿಗೆ ಶಿಕ್ಷೆ ಬಂತು. ಆದ್ರಿಂದ ಊರಿಂದ, ದೇಶದಿಂದ ಏನ್ ಮಾಡಿದ್ರು, ಇಂಥ ದಾಸಿಯರು ಅಂದ್ರೆ ಮದುವೆಯಾಗದೆ ದೇವರಿಗೆ ಬಿಟ್ಟು ಅಂತ ಒಂದು ಅಶೇರ ವಿಗ್ರಹ ಸ್ತಂಭ ಅಂತ ಒಂದು ಪೂಜಾ ಸ್ಥಳ ಮಾಡ್ಕೊಂಡು ಅಂತ ದೇವರುಗಳಿಗೆ ಬಿಟ್ಟು, ಆಗ್ಲೇ ಹೇಳಿದಾಗೆ ಗಂಡನಿಲ್ಲದೆಷ್ಟೋ ಮಕ್ಕಳನ್ನು ಪಡೆಯುವಂತವರು ಇಂಥ ವೇಶ್ಯರನ್ನು ಏನ್ ಮಾಡಿದ್ರು, ಊರಿಂದ, ದೇಶದಿಂದ ಹೊರಡಿಸಿ ಬಿಟ್ಟರು.
ವಿಗ್ರಹಗಳನ್ನೆಲ್ಲ ತೆಗೆದು ಹಾಕಿದರು. ಆಮೇಲೆ ಅಲ್ಲಿಗೆ ಶಾಂತಿ, ಸಮಾಧಾನ, ಆಶೀರ್ವಾದ ಬಂತು. ಆದ್ರಿಂದ ನನ್ನ ಸಹೋದರಿಯರೇ, ಬಹಳ ಎಚ್ಚರ. ಅಂತ ದೇವರುಗಳ ಸಹವಾಸ ಮಾಡಬೇಡಿ. ಅಂಥವ್ರನ್ನ ಬಿಟ್ಟು ಜೀವಿಸಿ. ನಿಮ್ಮ ಕುಟುಂಬ ಸಂಸಾರವೇ ಯಾರೇ ಇರಬಹುದು, ಅಂಥವ್ರನ್ನ ಬಿಟ್ಟು ಸರ್ವ ಸೃಷ್ಟಿಕರ್ತನಾದ ಭಗವಂತನಿಂದ ಆಶೀರ್ವಾದವನ್ನ, ಯೇಸು ಕ್ರಿಸ್ತನಿಂದ ಆಶೀರ್ವಾದವನ್ನ ಪಡೆದುಕೊಳ್ಳಲು ಪ್ರಯತ್ನಿಸಿರಿ. ಇವನ ತಾಯಿಯಾದ ಮಕ್ಕಳು ಅಶೇರ ದೇವತೆಯ ಒಂದು ಅಸಹ್ಯವಾದ ಮೂರ್ತಿಯನ್ನು ಮಾಡಿಸಿದ್ದರಿಂದ ಆಸನು ಆಕೆಯನ್ನು ಗದ್ದುಗೆಯಿಂದ ತಳ್ಳಿ ಆ ಮೂರ್ತಿಯನ್ನು ಕಡಿದು ಕಿದ್ರೋನ್ ಹಳ್ಳದ ಹತ್ತಿರ ಸುಡಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮನುಷ್ಯ ಏನ್ ಮಾಡ್ತಾ ಇದ್ದಾನೆ, ಅಂತ ಒಂದು ಅದರಲ್ಲಿ ಇದ್ದಂತಹ ಒಂದು ಸ್ತ್ರೀಯನ್ನು ಆ ಕಡೆ ತಳ್ಳಿ ಆ ವಿಗ್ರಹ ಸ್ತಂಭವನ್ನ ಕಾಂಪೌಂಡ್ ಆಗಿ ತೆಗೆದು ಬಹಳ ದೂರ ತಗೊಂಡು ಹೋಗಿ ಸುಡಿಸಿ ಹಾಕಿದ. ಇದೇ ರೀತಿ ಇಂಥ ವಿಗ್ರಹಗಳು, ಇಂಥ ದೇವರುಗಳನ್ನ ಊರೊಳಗಿಂದ ನಾಶ ಮಾಡಿದಾಗ, ಇಂಥವರನ್ನ ಹೊರ ಹಾಕಿದಾಗ, ಇಂಥವ್ರು ಕೆಟ್ಟ ವಿಚಾರವನ್ನು ಬಿಟ್ಟಾಗ ಮಾತ್ರ ಊರು, ದೇಶ ಒಳ್ಳೆದಾಗ್ಲಿಕ್ಕೆ ಸಾಧ್ಯ. ಇಂಥ ವೇಶ್ಯರು, ಯಾವ ಸುಳೆತನ ಮಾಡೋರು, ಈ ದೇವದಾಸರು ಯಾವ ಊರಲ್ಲಿ ಇರ್ತಾರೋ ಆ ಊರು ಕೂಡ ಒಳ್ಳೆದಾಗಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಮಕ್ಕಳ ಬಗ್ಗೆ ಕೂಡ ಬಹಳ ಎಚ್ಚರವಿರಿ ನನ್ನ ಸಹೋದರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದಿನ ವಚನಕ್ಕೂ ಹೋಗೋಣ. ಜ್ಞಾನೋಕ್ತಿಗಳು 6:34-35. ಏಕೆಂದರೆ ಮತ್ಸರವು ಪತಿಗೆ ಕ್ರೋಧವನ್ನು ಉಂಟು ಮಾಡುತ್ತದೆ. ಮೈಯು ತೀರಿಸತಕ್ಕ ದಿನದಲ್ಲಿ ವ್ಯಭಿಚಾರಿಯನ್ನು ಉಳಿಸನು ಯಾರು? ಪತಿ ಅಂದ್ರೆ ರಕ್ಷಕ. ಒಬ್ಬರು ಹೇಳ್ತಾರೆ ಬರೀ ಮದುವೆಯಾದ ಗಂಡಂದಿರು ಮಾತ್ರ ಪತಿ ಅಂತಲ್ಲ. ಅಂದ್ರೆ ಗಂಡಂದರು ರಕ್ಷಕ, ಪತಿ ಅಂದರು ರಕ್ಷಕ. ಅದರಲ್ಲಿ ನಾನಾ ತರದ ಅರ್ಥ ಇದೆ. ಆದರೆ ಇದು ನಿಜವಾದ ಪತಿ ರಕ್ಷಕ ದೇವರಾಗಿದ್ದಾನೆ. ಆದರೆ ಸಿಟ್ಟಿನ ಸಮಯದಲ್ಲಿ, ನ್ಯಾಯ ತೀರಿಸುವ ದಿವಸದಲ್ಲಿ ಖಂಡಿತವಾಗಿ ವ್ಯಭಿಚಾರಿಯನ್ನ ಉಳಿಸುವುದಿಲ್ಲ. ಈ ಭೂಲೋಕದಲ್ಲಿ ಕಡೆಗೆ ಅವರು ವಯಸ್ಸಾದ ಕಾಲದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖವನ್ನು ಅನುಭವಿಸಬೇಕಾಗ್ತದೆ. ಅದು ಮಾತ್ರವಲ್ಲ, ಸತ್ತ ಮೇಲೆ ನ್ಯಾಯ ತೀರ್ಪಿಗಾಗಿ ದೇವರು ಬರುವಾಗ ಬಹಳ ನರಕಕ್ಕೆ, ಬಹಳ ಶಿಕ್ಷೆ ಒಳಪಡಿಸಿಬಿಡ್ತಾನೆಂಬುದಾಗಿ ವಾಕ್ಯವು ತಿಳಿಸಲ್ಪಡ್ತದೆ. ಆದುದರಿಂದ ಬಹಳ ಎಚ್ಚರವಾಗಿರಬೇಕು. ಇದು ಇಬ್ರಿ 6:4-8, ಪ್ರಕಟಣೆ 21:8, ಮತ್ತಾಯ 3:10-12 ಇದೆಲ್ಲವನ್ನ ಓದುವಾಗ, 1 ಕೊರಿಂಥ 6:9-20 ಓದುವಾಗ ಬಹಳ ಚೆನ್ನಾಗಿ ಆ ಶಿಕ್ಷೆಯಲ್ಲಿ ಅನುಭವಿಸಬಹುದು. ಅದು ಮಾತ್ರವಲ್ಲ, ತನ್ನ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸುವವರಿಗೆ ಇನ್ನೂ ಭಯಂಕರವಾದ ಕಠಿಣ ಶಿಕ್ಷೆ ಇದೆ ಎಂಬುದಾಗಿ ಯೆಹೆಜ್ಕೇಲ 16ನೇ ಅಧ್ಯಾಯ 1 ಅಧ್ಯಾಯ ಪೂರ್ತಿ ಓದಿದಾಗ ಅಲ್ಲಿ ಗೊತ್ತಾಗುತ್ತದೆ ಈ ವಿಷಯಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಜ್ಞಾನೋಕ್ತಿಗಳು 6:35. ಅವನು ಯಾವ ಈಡನ್ನು ಮುಟ್ಟನು, ಎಷ್ಟು ಲಂಚ ಕೊಟ್ಟರು ಮುಟ್ಟನು. ದೇವರು ತಿಳಿಸ್ತಾರೆ ಮತ್ತು ಕೇಳಿ ಬಿಟ್ಟು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಬದಲಾಗದಿದ್ದರೆ, ಮಕ್ಕಳನ್ನು ಒಳ್ಳೆ ಮಾರ್ಗದಲ್ಲಿ ನಡೆಸಿ ಮಕ್ಕಳಿಗೂ ಬುದ್ಧಿವಾದವನ್ನು ಹೇಳದಿದ್ದರೆ, ಖಂಡಿತವಾಗಿ ಅವರಿಗೆ ಎಷ್ಟೇ ಪ್ರಾರ್ಥನೆ ಮಾಡಿದ್ರೆ, ಏನೇ ಧರ್ಮ ಮಾಡಿದ್ರು, ಎಷ್ಟೇ ಚರ್ಚಿಗೆ ಹೋದ್ರು, ಎಷ್ಟೇ ಉಪವಾಸ ಮಾಡಿದ್ರು, ಅಥವಾ ಪ್ರಾರ್ಥನೆಗೆ ವಾಕ್ಯಕ್ಕಾಗಿ ಎಲ್ಲೆಲ್ಲಿಗೆ ಹೋದ್ರು, ಯಾವ ಪಾಸ್ಟರ್ ಕೈಲಿ ನೀವು ಪ್ರಾರ್ಥನೆ ಮಾಡಿಸಿಕೊಂಡ್ರು, ಏನು ನಡೆಯೋದಿಲ್ಲ ನನ್ನ ಸಹೋದರಿಯರೇ. ಯಾವ ದೇವಸ್ಥಾನಕ್ಕೆ ಹೋಗ್ಲಿ, ಯಾವ ಪೂಜೆನೆ ಮಾಡಿಸ್ಕೊಳ್ಳಿ, ಏನೇ ಮಾಡಿ ದುಡ್ಡಿಗಾಗಿ, ಅವರ ಲಾಭಕ್ಕಾಗಿ ಏನೇನೋ ಸುಳ್ಳು ಹೇಳ್ತಾರೆ. ನಿಮಗೆ ಬರೀ ಆಶೀರ್ವಾದವನ್ನೇ ತಿಳಿಸ್ತಾರೆ ಹೊರತು ಶಿಕ್ಷೆಯನ್ನ ತಿಳಿಸುವುದಿಲ್ಲ. ಅವರಿಗೂ ಕೂಡ ಬಹಳ ಶಿಕ್ಷೆ ಇದೆ ಎಂಬುದಾಗಿ ಹಿಂದಿನ ಬಹಳ ಸಂದೇಶದಲ್ಲಿ ದೇವರು ನನ್ನ ಮುಖಾಂತರ ನಿಮಗೆ ತಿಳಿಸಿದ್ದಾರೆ. ಎಷ್ಟು ಲಂಚ ಕೊಟ್ಟರು ಒಪ್ಪನು, ದೇವರಿಗೆ 1 ರೂಪಾಯಿ ಕೂಡ ಲಂಚ ಬೇಡ. ಯಾವುದೇ ನೀವು ಎಷ್ಟೇ ದಶಾಂಶ ಹಾಕಿ, ಎಷ್ಟೇ ಕಾಣಿಕೆ ಹಾಕಿ, ಎಷ್ಟೇ ದಾನ ಧರ್ಮ ಮಾಡಿ, ಏನೇ ಮಾಡಿ ದೇವರು ಒಪ್ಪುವುದಿಲ್ಲ. ದೇವರು ಒಪ್ಪುವುದು ತಪ್ಪಿ ಹೋದವರಿಗೆ ಆ ದೇವರು ಆರಿಸಿಕೊಂಡವರ ಮುಖಾಂತರ ಖಂಡಿತವಾಗಿ ತಿಳಿಸ್ತಾರೆ. ಆಗ ತಪ್ಪುಗಳನ್ನು ಒಪ್ಪಿಕೊಂಡು ಬಿಟ್ಟು ಜೀವಿಸಿ ಮತ್ತೆ ತಪ್ಪನ್ನು ಮಾಡದೆ ಹೋದರೆ ದೇವರ ಆಶೀರ್ವಾದ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಬೇಕು. ದೇವರಿಗೆ ವಿಧೇಯರಾಗಿ ಜೀವಿಸುವುದಕ್ಕಿಂತ ನಿಮ್ಮ ಯಾವುದೇ ಪೂಜೆ, ಪುರಸ್ಕಾರ, ಯಜ್ಞ, ದಶಾಂಶ ಕಾಣಿಕೆ ಮುಖ್ಯವಲ್ಲ. ಮೊಟ್ಟ ಮೊದಲು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಈ ದಶಾಂಶ ಕಾಣಿಕೆಯನ್ನ ಸಲ್ಲಿಸಿ ಪ್ರಾರ್ಥನೆ ಮಾಡಿ. ಆಗ ಮಾತ್ರ ದೇವರು ಅಂಥವರಿಗೆ ದರ್ಶನವನ್ನು ಕೊಡುವವರಾಗಿದ್ದಾರೆ. ದೇವರಂಥವರನ್ನು ಆಶೀರ್ವದಿಸುವವರಾಗಿದ್ದಾರೆ, ಅಂಥವರನ್ನು ಕ್ಷಮಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ.
ಹಾಗೆ ಎಚ್ಕೆಲ 16:1-63 ಇದನ್ನು ಓದುವಾಗ ನಿನ್ನೆ ಕೂಡ ಇದೇ ವಿಷಯವನ್ನು ತಿಳಿಸಿದ್ದೇನೆ, ಮತ್ತೆ ಇವತ್ತು ಕೂಡ ಅದೇ ವಿಷಯವನ್ನು ತಿಳಿಸುವ ಹಾಗೆ ಆಯಿತು. ಇಲ್ಲಿ ಒಂದು ತಾಯಿ ಮತ್ತು 2 ಹೆಣ್ಣು ಮಕ್ಕಳನ್ನು ನಾವು ಕಾಣ್ತಾ ಇದ್ದೇವೆ. ಎಚ್ಕೆಲ 16:1-63 ತಾಯಿ ಅಂತ ಒಂದು ವ್ಯಭಿಚಾರಣೆ ಆಗಿದ್ಲು. ಕಡೆಗೆ ಅದೇ ಬುದ್ಧಿಯನ್ನ ನೋಡಿ ಹಿರಿಮಗಳು ಕಲ್ತುಕೊಂಡ್ಲು. ಕಡೆಗೆ ಕಿರಿಮಗಳು ಕೂಡ ಅದಕ್ಕೆ ಪ್ರವೇಶವಾದ್ಲು. ಕಡೆಗೆ ತಾಯಿಯನ್ನ 2 ಮಕ್ಕಳು ವ್ಯಭಿಚಾರದಲ್ಲಿ ಮೀರಿಸಿದರು. ಹಾಗೆ ಇವತ್ತು ಅನೇಕ ತಾಯಂದಿರು ಕೂಡ ಮಕ್ಕಳಿಗೆ ರೀತಿ ಮಾಡಿದ್ರೆ ಆ ತಾಯಿಂದಾಗಿ ಇಲ್ಲಿ 2 ಮಕ್ಕಳು ಕೂಡ ಕೆಟ್ಟು ಹೋಗುವಂತ ಪರಿಸ್ಥಿತಿ ಬಂತು. ಅಂತ ತಾಯಂದಿರಿಗೆ ಬಹಳ ಶಿಕ್ಷೆ, ಕಡೆಗೆ ಮಕ್ಕಳು ಕೂಡ ಅದೇ ಶಿಕ್ಷೆಯನ್ನು ಅನುಭವಿಸಬೇಕಾಗ್ತದೆ. ಆದ್ದರಿಂದ ನನ್ನ ಸಹೋದರಿಯರೇ, ದೇವರ ಕೋಪಕ್ಕೆ ಗುರಿಯಾಗುವುದು ಬೇಡ, ಬಹಳ ಎಚ್ಚರ. ಯೌವನಸ್ಥ ಹುಡುಗಿಯರೇ, ಒಂದು ವೇಳೆ ಇಂಥವ್ರು ಯಾರಾದರೂ ಇರುವುದಾದರೆ ದಯವಿಟ್ಟು ಬಿಟ್ಟು ದೇವರ ವಾಕ್ಯವನ್ನ ಕೇಳಿ ಅದರಂತೆ ನಡೆಯಿರಿ. ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಭೂಲೋಕದಲ್ಲಿ ನಮ್ಮ ಜೀವಿತ ಕಾಲ ಮುಗಿದ ಮೇಲೆ ಖಂಡಿತವಾಗಿ ನರಕಕ್ಕೆ ಹೋಗುವುದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ದೇವರು ನನ್ನ ಮುಖಾಂತರ ನಿಮಗೆ ಎಚ್ಚರಿಸುತ್ತಾ ಇದ್ದಾರೆ. ಇದೇ ಒಂದು ಸಂದೇಶವು ನಾಳೆಗೂ ಕೂಡ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತು ಈ ಸಂದೇಶವನ್ನ ತಾಯಿ ಮತ್ತು ಮಕ್ಕಳಿಗೆ ನನ್ನ ಮುಖಾಂತರ ನೀವು ಬಿಡಿಯಾಗಿ ತಿಳಿಸಿದ್ದೀರಿ, ಸಾಕ್ಷಿಯನ್ನು ಕೂಡ ಕೊಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಇದನ್ನು ಕೇಳುತ್ತಿರುವ ಯಾರಾದರೂ ಅಂತ ವಿಷಯದಲ್ಲಿ ಇರುವುದಾದರೆ, ಗೊತ್ತಿದ್ದೋ ತಪ್ಪು ಮಾಡಿರುವುದಾದರೆ ಅವರನ್ನ ಕ್ಷಮಿಸಿರಿ, ನಿಮ್ಮ ಮಾರ್ಗದಲ್ಲಿ ನಡೆಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ ಸ್ವಾಮಿ. ಆದ್ದರಿಂದ ಅವರು ನಿಮ್ಮ ಸಾಕ್ಷಿಯಾಗಿ ನುಡಿಯುವಂತೆ ಆಶೀರ್ವದಿಸಿರಿ. ನಿಮ್ಮ ಪ್ರೀತಿ ಕರುಣೆ ಸದಾ ಅವರ ಮೇಲೆ ಇರಲಿ. ನಿಮ್ಮಿಂದಲೇ ಪಾಪ ಪರಿಹಾರ, ನಿಮ್ಮಿಂದಲೇ ರಕ್ಷಣೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರಿಯರೇ ಅಥವಾ ಕೇಳಿದಂತ ನನ್ನ ಸಹೋದರಿಯರೇ, ನಿಮಗೂ ಕೂಡ ನನ್ನ ಧನ್ಯವಾದಗಳು. ಸದಾ ದೇವರು ನಿಮ್ಮನ್ನು ಕ್ಷಮಿಸಲಿ.